ಇವತ್ತು ರಾಮ ಮಂದಿರ ಟ್ರಸ್ಟ್ನ ಸಭೆ ನಡೆದಿದೆ. ಆ ಸಭೆಯಲ್ಲಿ ಇಬ್ಬರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಹಾಗೆ ಅಯೋಧ್ಯೆಯಲ್ಲಿ ನಡೆದಿರುವಂತಹ ಅಕ್ರಮ ಬಯಲಾಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇರುವಂಥದ್ದು. ವಿಶೇಷವಾಗಿ ಅಯೋಧ್ಯೆ ಅಕ್ರಮದ ಬಗ್ಗೆ ಟ್ರಸ್ಟ್ ಇವತ್ತು ಅತ್ಯಂತ ಮಹತ್ವದ ಸಭೆಯನ್ನು ನಡೆಸಿತು. ಇವತ್ತು ನಡೆಸಿದಂತಹ ಸಭೆಯೊಳಗೆ ಬಹಳ ಮುಖ್ಯವಾಗಿ ಇಬ್ಬರು ಏನು ರಾಜೀನಾಮೆಯನ್ನು ಕೊಟ್ಟಿದ್ರು, ಆ ರಾಜೀನಾಮೆಗಳನ್ನು ಅಂಗೀಕಾರ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರದ್ದು. ಹಾಗೂ 3/2 ಮೆಜಾರಿಟಿ ಆಧಾರದ ಮೇಲೆ ಚಂಪತ್ ರಾಯ್ ರಾಜೀನಾಮೆನ ಅಂಗೀಕಾರವನ್ನು ಮಾಡ್ಕೊಂಡಿರ್ತಕ್ಕಂತಹ ಟ್ರಸ್ಟ್ ಆ ಹುದ್ದೆಗೆ ಇನ್ನೊಬ್ಬರನ್ನ ನೇಮಕ ಕೂಡ ಮಾಡಿದೆ. ಟ್ರಸ್ಟ್ನ ಹಂಗಾಮಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣಮೋಹನ್ ಅವರನ್ನ ನೇಮಿಸಿಕೊಳ್ಳಲಾಗಿದೆ. ಮತ್ತು ಚಂಪತ್ ರಾಯ್ ರಾಜೀನಾಮೆ ಅಂಗೀಕಾರದ ನಂತರ ಕೃಷ್ಣಮೋಹನ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಆದರೆ ಹಂಗಾಮಿಯಾಗಿ ಅವರಿಗೆ ಜವಾಬ್ದಾರಿಯನ್ನು ವಹಿಸುವಂತಹ ಕೆಲಸವನ್ನು ಈಗಾಗಲೇ ಟ್ರಸ್ಟ್ ಮಾಡಿದೆ. ಮತ್ತು ವಿಶೇಷವಾಗಿ ತಪ್ಪಾಗಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದ್ದಾರಂತೆ ಟ್ರಸ್ಟ್ ಮುಂದೆ ಮಾಜಿಗಳು. ಟ್ರಸ್ಟ್ ಸಭೆಯಲ್ಲಿ ದೇಣಿಗೆ ಅಕ್ರಮದ ಬಗ್ಗೆ ಸದಸ್ಯರು ಚರ್ಚೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ದೇಣಿಗೆ ಕಳ್ಳತನದ ಬಗ್ಗೆ ಟ್ರಸ್ಟ್ ಸದಸ್ಯರು ತೀವ್ರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ, ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದೇಣಿಗೆ ಕಳ್ಳತನ ವಿಚಾರದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರಂತೆ ಚಂಪತ್ ರಾಯ್ ಕೂಡ ವಿಷಾದ ವ್ಯಕ್ತಪಡಿಸಿದ್ದಾರಂತೆ. ಟ್ರಸ್ಟ್ ಬಳಿಯಲ್ಲಿ ವಿಷಾದ ವ್ಯಕ್ತಪಡಿಸಿರುವ ಮಾಜಿ ಸದಸ್ಯರುಗಳಿಬ್ಬರು ಕೂಡ, ಮಾಜಿ ಪ್ರಧಾನ ಕಾರ್ಯದರ್ಶಿ ಮತ್ತು ಮಾಜಿ ಸದಸ್ಯ, ದೇಣಿಗೆ ಅಕ್ರಮದ ಬಗ್ಗೆ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದುವರೆಗೆ ಯಾವುದೇ ಅಕ್ರಮ ಆಗಿಲ್ಲ ಅಂತೆಲ್ಲ ಹೇಳ್ತಿದ್ದವರು ಈಗ ವಿಷಾದದ ಹಂತಕ್ಕೆ ಬಂದು ತಲುಪಿದ್ದಾರೆ. ಟ್ರಸ್ಟ್ನ ಬಯಲ ಪ್ರಕಾರ ರಾಜೀನಾಮೆಯನ್ನು ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಚಿನ್ನಾಭರಣ, ಬೆಳ್ಳಿ ವಸ್ತುಗಳ ಬಗ್ಗೆಯೂ ಕೂಡ ಟ್ರಸ್ಟ್ ಮಾಹಿತಿಯನ್ನು ಸಂಗ್ರಹಿಸಿದೆ. ವಿಶೇಷವಾಗಿ ಜುಲೈ 22ರಂದು ಮತ್ತೆ ಸಭೆ ಸೇರಿ ಎಲ್ಲ ವಿವರವನ್ನು ನೀಡೋದಕ್ಕೆ ಟ್ರಸ್ಟ್ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಏನಾದರೂ ಆಗಲಿ ಇಲ್ಲಿ ಕಳ್ಳತನ ಮಾಡಿದಂಥವರು ಗೊತ್ತಾಗಬೇಕು ಮತ್ತು ಕಳ್ಳತನ ಮಾಡಿದಂಥವ್ರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ರಾಮಭಕ್ತರ ಆಗ್ರಹ.